ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮ್ ಕಡೆಯವ್ರನ್ನೆಲ್ಲ ಕರೆದಿದ್ದೀನಿ. ನಮ್ಮವ್ರೆಲ್ರು ಅಂದ್ರೆ ಯಾರು? ಗೋಡೆಯಿಂದ ಆ ಕಡೆ ಇರೋರೇನಾ? ಗೋಡೆಯಿಂದ ಆ ಕಡೆ ಇರೋರಲ್ಲ, ನಮಗೆ ಒಳ್ಳೇದನ್ನ ಬಯಸೋರು, ಫ್ರೆಂಡ್ಸ್, ಶ್ರೇಯೋಭಿಲಾಷಿಗಳು ಅಂತ ಅರ್ಥ. ನಿಮ್ಗೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನೋ ವ್ಯತ್ಯಾಸ ಗೊತ್ತಾಗಲ್ಲ ಅಲ್ವಾ ಆಫೀಸರ್? ಗೊತ್ತಿರೋದಕ್ಕೆ ಮನೆ ಮಧ್ಯೆ ಗೋಡೆ, ಮನುಷ್ಯರ ಮಧ್ಯೆ ದೂರ ಇಟ್ಟಿದ್ದೀನಿ. ಹೌದು, ಇವ್ರ್ಯಾರು? ಅದನ್ನ ತಿಳ್ಕೊಳ್ಳೋಣ ಅಂತಾನೆ ಮುಸ್ಕು ತೆಗಿ ಎಂದೆ, ಆದ್ರೆ ಎಮ್ಮ ತೆಗಿತಿಲ್ಲ, ಅದಕ್ಕೆ ನೋಡೋಣ ಅಂತ ಬಂದೆ. ಅತ್ತೆ, ನಿನಗೇನಾಯ್ತೆ ಹಾಕ್ ಕೂಗ್ಕೊಂಡೆ? ನಾನು ಕೂಗಿಲ್ಲ ಅಂದಿದ್ರೆ ನಿಮ್ ಕೆನ್ನೆ ಕೆಂಪಾಗ್ತಿತ್ತು. ಏನು? ಹೌದತ್ತೆ, ಅವರು ಉತ್ತರ ಕರ್ನಾಟಕದವರು. ಅವ್ರ ಊರಲ್ಲಿ ಕೆಲವು ಜನರಿಗೆ ಈ ತರ ಮುಸ್ಕಾಕೊಳ್ಳೋದು ಸಂಪ್ರದಾಯ. ಮನೆಯವ್ರಿಗೆ ಬಿಟ್ರೆ ಬೇರೆಯವರಿಗೆ ಅವ್ರ ಮುಖಾನ ತೋರ್ಸೋದಿಲ್ಲ. ಹಾಗೆ ಬಲವಂತವಾಗಿ ನೋಡ್ಬೇಕು ಅಂತ ಅಂದ್ರೆ ಎದುರುಗಡೆ ಇರೋದು ಯಾರು ಅಂತಾನು ನೋಡ್ದೆ ಹಾಗೆ ಕೆನ್ನೆಗ್ ಬಾರಿಸ್ತಾರೆ. ಇವರು ನಮ್ಮೂರಲ್ಲಿ ತುಂಬಾ ಜನ ಇದ್ದಾರೆ. ಮುಖ ನೋಡಿದ್ರೆ ಏನಾಗುತ್ತೆ? ಹಾಗ್ ನೋಡಿದ್ರೆ ಅವ್ರ ಮರ್ಯಾದೆ ಹೋದ ಹಾಗೆ ಅನ್ಕೋತಾರೆ. ನಾನ್ ಯಾವತ್ತೂ ಇದನ್ನ ಕೇಳಿಲ್ಲಪ್ಪ. ನೀನ್ ಯಾವತ್ತಾದ್ರೂ ಊರ್ನ ದಾಟಿದ್ರೆ ಅಲ್ವ ಇದನ್ನೆಲ್ಲ ಕೇಳೋದಕ್ಕೆ? ಹೌದಮ್ಮ, ಅವ್ರ ಸಂಪ್ರದಾಯ ಅವ್ರದ್ದು. ನೀವು ಹೊರಡಿ ಅಮ್ಮ. 100 ಜನಕ್ ಮಾಡಮ್ಮ ಸಾಕು. ಹಂಗ ಆಗಲ್ರವ. ಸರಿ ಅತ್ತೆ, ನಾನು ಹೋಗ್ತೀನಿ. ಎಲ್ಲಿಗೆ? ಅತ್ತೆ ನನಗೆ ಆಜ್ಞೆ ಮಾಡಿದ್ದಾರೆ, ನಾನು ಹೋಗಿ ಅವ್ರಿಗೆ ಸಹಾಯ ಮಾಡ್ಬೇಕಂತ. ಅತ್ತೆ ಅಷ್ಟು ಹೇಳಿದ್ಮೇಲೆ ನಾನು ಅದನ್ನ ಪಾಲಿಸ್ಲೇಬೇಕಲ್ವಾ? ನೀವೇನ್ ಹೇಳ್ತಿರೋ ಹಾಗೆ ಮಾಡ್ತೀನಿ. ನೀವಷ್ಟು ಹೇಳಿದ್ಮೇಲೆ ಮಾಡ್ತಾ ಇರೋಕ್ಕಾಗತ್ತಾ ಅತ್ತೆ? ಖಂಡಿತವಾಗ್ಲೂ ಮಾಡ್ತೀನಿ. ಇವಳು ಯಾಕೆ ಮತ್ತೆ ಅದೇ ಡೈಲಾಗ್ ಹೇಳ್ತಿದ್ದಾಳೆ? ಅಂದ್ರೆ ಏನೋ ಪ್ಲಾನ್ ಮಾಡಿದಾಳೆ. ಆದ್ರೂ ನಿನಗೇನು ಬರುತ್ತೆ ಅಂತ ಅಡುಗೆ ಮಾಡ್ತೀಯ? ಏನು ಬೇಕಾಗಿಲ್ಲ. ಹಲೋ. ಹಾ, ಎಲ್ಲಿಗೆ? ನೀವೇ ಅಲ್ವಾ ಹೋಗು ಅಂದಿದ್ದು? ನನ್ನ ಮಗ ಬೇಡ ಅಂದ ತಾನೆ? ಅಗತ್ಯ ಇಲ್ಲ, ಒಳಗ್ ಹೋಗು. ಎಲ್ಲ ನೀವೇ ಹೇಳ್ತೀರಾ, ಆಡಿದ ಮಾತ್ಮೇಲೆ ಸ್ವಲ್ಪನೂ ನಿಲ್ಲಲ್ಲ. ಸರಿ ಬಿಡಿ ಅತ್ತೆ, ಫಂಕ್ಷನ್ ಅಲ್ಲಿ ಅಟ್ರಾಕ್ಷನ್ ನೀವೇ ಅಲ್ವಾ? ಒಡವೆ ಎಲ್ಲ ಹಾಕೊಂಡು ಚೆನ್ನಾಗಿ ರೆಡಿ ಆಗಿ. ನಾನ್ ಹೇಗ್ ರೆಡಿ ಆಗ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ನೀನ್ ಒಳಗ್ ಹೋಗು. ಎಲ್ಲಿಗೆ ಹೋದ್ರೂ ಅನುಪಮ ಹೇಳೇ ಹೋಗ್ತಾಳೆ ರೀ. ಬೆಳಗ್ಗೆನೆ ಅನುಪಮ ಎಲ್ಲಿಗೆ ಹೋಗಿರ್ಬೋದು? ನನಗೂ ಅದೇ ಅರ್ಥ ಆಗ್ತಿಲ್ಲ ಪಾರ್ವತಿ. ಒಂದ್ ನಿಮಿಷ, ಅನುಪಮಗೆ ಫೋನ್ ಮಾಡಿ ನೋಡ್ತೀನಿ ಇರು. ಮಾವ, ಅನುಪಮ ಅಮ್ಮನ್ ಫೋನ್ ಇಲ್ಲೇ ಇದೆ ಮಾವ. ಫೋನ್ ಕೂಡ ತಗೊಳ್ದೆ ಹೋಗಿದ್ದಾಳಂದ್ರೆ ನನಗ್ ಭಯ ಆಗ್ತಿದೆ ರೀ. ಕಲ್ಯಾಣಿಗೋಸ್ಕರ ಮಗುಗೋಸ್ಕರ ಫಂಕ್ಷನ್ಗೆ ಹೋಗ್ಬೇಕು ಅಂತ ಕನ್ವರ್ಸ್ತಾ ಇದ್ಲು ಅಲ್ವಾ ಪಾರ್ವತಿ? ಒಂದ್ ವೇಳೆ ಅಲ್ಲಿಗೇನಾದ್ರೂ ಹೋಗಿರ್ಬೋದಾ? ನೀವು ಬರಬಾರ್ದು, ನಿಮ್ ನೆರಳು ಕೂಡ ಬೀಳ್ಬಾರ್ದು ಅಂತ ದಮಯಂತಿ ಶೌರ್ಯ ಅಷ್ಟೆಲ್ಲ ಹೇಳಿದ್ಮೇಲೂ ಹೇಗ್ ಹೋಗ್ತಾಳ್ರಿ? ಒಂದ್ ವೇಳೆ ಹೋದ್ರು ದಮಯಂತಿ ಶೌರ್ಯ ಸುಮ್ಮನೆ ಇರ್ತಾರ?
ಕತ್ ಹಿಡಿದು ಆಚೆ ದಬ್ತಾರೆ. ದಮಯಂತಿ ಅತ್ತಿಗೆಗೆ ತಾವು ನಾವು ಅಂತ ಭೇದ ಇರೋದಿಲ್ಲ. ಒಂದ್ ಕ್ಷಣ ಕೂಡ ಯೋಚನೆ ಮಾಡಲ್ಲ. ಖಂಡಿತವಾಗ್ಲೂ ಅಲ್ಲಿಗೆ ಹೋಗಿರ್ತಾರೆ. ಅವಮಾನದಿಂದ ವಾಪಸ್ ಬರ್ತಾರೆ. ನಮ್ಮ ಕೈಯಲ್ಲಿ ಏನೂ ಇಲ್ಲ ಪಾರ್ವತಿ, ಎಲ್ಲ ಅವನ ಲೀಲೆ. ನಮಗೇನೋ ವಯಸ್ಸಾಗಿದೆ, ಹೀಗೆ ರೂಮ್ನಲ್ಲಿ ಇದ್ಬಿಡ್ತೀವಿ. ಅನುಪಮ ಹಾಗಲ್ಲ. ಕಲ್ಯಾಣಿಗೋಸ್ಕರ ಏನಾದರೂ ಒಂದು ಮಾಡ್ತಾನೆ ಇರ್ತಾಳೆ. ಅದೇ ರೀ ನನ್ನ ಭಯ ಕೂಡ. ಕಲ್ಯಾಣಿ ಸಂತೋಷಕ್ಕೋಸ್ಕರ ಅನುಪಮ ಮತ್ತೆ ಎಲ್ಲಿ ಹೊಸ ಕಷ್ಟಕ್ಕೆ ಸಿಕ್ಕಾಕೋತಾಳೋ ಏನೋ. ಈ ಸೆಂಟಿಮೆಂಟ್ ಸೀನಲ್ಲಿ ಜಾಸ್ತಿ ಹೊತ್ತಿದ್ರೆ ನಾನ್ ತಲೆಗೆ ಆಯಿಂಟ್ಮೆಂಟ್ ಹಚ್ಕೋಬೇಕಾಗತ್ತೆ. ನನ್ನ ಕಳ್ಳಿ ಹಾಗೆ ಎಲ್ರ ಮುಂದೆ ನಿಲ್ಸಿರೋ ಕಲ್ಯಾಣಿ ದಮಯಂತಿನ ಚೆನ್ನಾಗಿ ಆಟ ಆಡಿಸ್ಬೇಕು. ಹಾಗೆ ಆಡ್ಕೋಬೇಕು ಅಂದ್ರೆ ನಮ್ಮಮ್ಮ ಮೀನಾಕ್ಷಮ್ಮನೇ ಕರೆಕ್ಟ್. ಆತೆ ಒಲೆ ಮೇಲೆ ಹಾಲಿದೆ, ಸ್ಟವ್ ಆಫ್ ಮಾಡಿ ಬರ್ತೀನಿ. ಹಾ, ಅಮ್ಮ ಅಮ್ಮ ನಿಮ್ ಕಾಲ್ ಮುಗಿತೀನಮ್ಮ. 2 ದಿನದಲ್ಲಿ ಕೊಟ್ಬಿಡ್ತೀನಮ್ಮ. 2 ದಿನದಲ್ಲಿ ಕೊಡ್ಬೇಕು. ಆಯ್ತಮ್ಮ. ಇಲ್ಲ ಅಂದ್ರೆ ನಿನ್ ಜೀವ ತೆಗೆದು ಬಿಡ್ತೀನಿ. ಖಂಡಿತ ಕೊಟ್ಬಿಡ್ತೀನಮ್ಮ, ಖಂಡಿತ ಕೊಟ್ಬಿಡ್ತೀನಿ. ಹೋಗೋ. ಹಲೋ ಅಮ್ಮ. ಹಾ ಹೇಳು. ಹೇಗಿದ್ಯಾ ಅಮ್ಮ? ನಿನ್ ಗಂಡನ್ ಮನೆಯವರು ನಾನ್ ಬಂದಾಗ ಸತ್ಕಾರ ಮಾಡಿದ್ರಲ್ಲ, ಅದು ನೆನ್ಸ್ಕೊಂಡು ಆನಂದ ತಡ್ಕೊಳಕ್ ಆಗ್ತಿಲ್ಲ. ಅಬ್ಬಾ, ನಮ್ಮಮ್ಮ ನಡೆದಿರೋದಕ್ಕೆ ಇನ್ನೂ ಅಗ್ನಿ ಪರ್ವತದ ಹಾಗೆ ಉರಿತಾನೇ ಇದ್ದಾರೆ. ಅರ್ಥ ಆಯ್ತಮ್ಮ ನಿನ್ ನೋವು. ನಿನ್ ಸಹಾನುಭೂತಿಯಿಂದ ಒಂಚೂರು ಆದಾಯ ಬರೋದಿಲ್ಲ. ತುಂಬಾ ದಿನ ಆದ್ಮೇಲೆ ಈ ಅಮ್ಮ ಇದ್ದಾಳೆ ಅಂತ ನೆನಪು ಮಾಡ್ಕೊಂಡಿದ್ಯಾ? ಯಾಕೆ ಹಾಗಂತೀಯ ಅಮ್ಮ? ನಿನ್ ಬಗ್ಗೆ ತಮ್ಮನ ಬಗ್ಗೆ ಯೋಚನೆ ಮಾಡದೇ ಇರೋ ಅಂತ ದಿನಾನೇ ಇರೋದಿಲ್ಲ ಗೊತ್ತಾ? ನಿನಗ್ ಫೋನ್ ಮಾಡಿದ್ರೆ ನಡೆದಿದ್ದು ಮತ್ತೆ ನೆನಪು ಮಾಡಿ ನೋವು ಕೊಟ್ಟೋಳಾಗ್ತೀನಿ ಅಂತ ಇಷ್ಟು ದಿನ ಫೋನ್ ಮಾಡ್ಲಿಲ್ಲ ಅಮ್ಮ. ಮತ್ತೆ ಇವಾಗ ಯಾಕೆ ಫೋನ್ ಮಾಡಿದ್ಯಾ? ನಿನ್ ಕೋಪ ನೋವು ಹಾಗೆ ತೀರ್ಸ್ಕೊಳ್ಳೋ ಸಮಯ ಬಂದಿದ್ಯಮ್ಮ. ಅದನ್ನ ಹೇಳೋದಕ್ಕೆ ಫೋನ್ ಮಾಡಿದೆ. ಹೌದಮ್ಮ, ಸಿದ್ದು ನಿನ್ಗೇನಾದ್ರೂ ಫೋನ್ ಮಾಡಿದ್ನಾ? ಹೋದಾಗಿಂದ ಫೋನೇ ಮಾಡಿಲ್ಲ. ಎಲ್ಲಿದಾನೋ, ಎಷ್ಟು ಕಷ್ಟಪಡ್ತಿದಾನೋ. ಅಮ್ಮ, ಮೊನ್ನೆ ನಮ್ಮ ಮನೆಗೆ ಬಂದಿದ್ನಮ್ಮ. ಏನೋ? ಹೌದಮ್ಮ. ಅಷ್ಟಕ್ಕೂ ಏನ್ ನಡೀತು ಅಂದ್ರೆ, ಒಂದ್ ಸೆಕೆಂಡ್, ಶೌರ್ಯನಿಗ್ ಸಿದ್ದು ಸಿಕ್ಕಿದ್ರೆ ನಮ್ ಸಿದ್ದು ಇವತ್ತು ನಮಗಿರ್ತಾನೆ ಇರ್ಲಿಲ್ಲ ಅಮ್ಮ. ಅಷ್ಟೇ ಅಲ್ಲಮ್ಮ, ನನ್ ತುಂಬಾ ಹೀನವಾಗಿ ನೋಡ್ತಿದ್ದಾರೆ. ಇವತ್ತು ಆ ದಮಯಂತಿ ಮೊಮ್ಮಗನಿಗೆ ನಾಮಕರಣ ನಡೀತಿದ್ಯಮ್ಮ. ಆನಂದವಾಗಿರೋ ಕಲ್ಯಾಣಿ, ಶೌರ್ಯ, ದಮಯಂತಿ ಎಲ್ಲರ ಮುಖಾನು ಬಾಡೋಗ್ಬೇಕು. ನೀನ್ ಏನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ಈ ಮನೇಲಿ ಯಾರಿಗೂ ಮನಃಶಾಂತಿ ಇರಬಾರ್ದು. ಹಾಗಾದ್ರೆ ನಾನು ಬಂದು ನಿಜ ಹೇಳಲೇಬೇಕು. ಏನಮ್ಮ ನಿಜ? ತಿನ್ನೋವಾಗ ರುಚಿ ಯಾಕೆ ಕೇಳ್ತಾರೆ ಅನ್ನೋ ಹಾಗೆ ನೀನೇ ಕೇಳಿಸ್ಕೊತಿಯಲ್ಲ. ನಾನು ಇವಾಗ್ಲೇ ಹೊರಡ್ತಾ ಇದ್ದೀನಿ. ನಿಮ್ ಮನೆಯವರೆಲ್ಲ ಈ ಮೀನಾಕ್ಷಿ ಅಹಂ ಮೇಲೆ ಹೊಡೆದಿದ್ದಾರೆ. ಇಷ್ಟು ದಿನ ದ್ವೇಷ ಬೆಳೆಸ್ಕೊಂಡಿರೋ ಹಾವನಾಗೆ ಕಾಯ್ತಾ ಇದ್ದೆ. ಇವಾಗ ಶಿವ ಪಾರ್ವತಿ ಮಾನ ಮರ್ಯಾದೆ ಹೋಗೋ ಹಾಗೆ ಮಾಡ್ತೀನಿ. ನೀನ್ ಇಷ್ಟು ಕಾನ್ಫಿಡೆಂಟ್ ಆಗಿದ್ಯಾ ಅಂದ್ರೆ ನೀನ್ ಕೊಡೋ ಟ್ವಿಸ್ಟ್ಗೆ ಆಡಿಯನ್ಸ್ಗೆ ಶಾಕ್ ಗ್ಯಾರಂಟಿ ಅಂತ ಆಯ್ತು. ಎಲ್ರ ಜೊತೆಗೆ ನಾನ್ ಕೂಡ ನಿನ್ ಎಂಟ್ರಿಗೋಸ್ಕರ ಕಾಯ್ತಾ ಇರ್ತೀನಮ್ಮ. ಬೇಗ ಬಾ ಅಮ್ಮ. ಬರ್ತೀನಿ, ಎಲ್ಲರ ಲೆಕ್ಕನೂ ತೀರಿಸ್ತೀನಿ. ಕಲ್ಯಾಣಿ ದಮಯಂತಿ ಅತ್ತಿಗೆ
ಇಬ್ರು ಸೇರಿ ನನ್ ಮೇಲೆ ಕಳ್ಳಿ ಅನ್ನೋ ಮುದ್ರೆ ಬೀಳೋ ಹಾಗೆ ಮಾಡ್ತೀರಾ? ಇವಾಗಿಂದ ನಿಮಗೆ ಆನಂದನೇ ಇರೋದಿಲ್ಲ, ನೋಡ್ತಾ ಇರಿ. ನಾನು ಅನ್ಕೊಳ್ತಾ ಇದ್ದೆ ನೀನ್ ಬರ್ತೀಯ ಅಂತ. ನಿನ್ ಕೈಯಾರೆ ನಾಮಕರಣ ಶಾಸ್ತ್ರ ಮಾಡಿಸ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಒಂದ್ ಕಡೆ ಭಯ. ಆಫೀಸರ್ ಆಗ್ಲಿ ಅತ್ತೆ ಆಗ್ಲಿ ನಿನ್ನ ನೋಡಿದ್ರೆ ಮತ್ತೆ ನಿನಗೇನಾದ್ರೂ ಅಂತಾರೆ. ನೀನ್ ರಿಸ್ಕ್ ತಗೋತಿದ್ಯಾ ಅನ್ನಿಸ್ತಿದೆ ಅಮ್ಮ. ನೀನ್ ಹೊರಟೋಗು ಇಲ್ಲಿಂದ. ನನ್ನ ಮಗಳ ಸಂತೋಷಕ್ಕೋಸ್ಕರ ಎಷ್ಟು ಕೂಡ ಮಾಡೋಕ್ಕಾಗಲ್ವಾ ನನ್ನ ಕೈಲಿ? ನೀನು ಯಾವಾಗಲೂ ಸಂತೋಷವಾಗಿರ್ಬೇಕು ಕಲ್ಯಾಣಿ. ನನ್ನ ಮೊಮ್ಮಗುಗೆ ಯಾವತ್ತೂ ಒಳ್ಳೇದಾಗಬೇಕು. ನೀ ನನ್ನನ್ನು ಬಾಯಿ ತುಂಬ ಅಮ್ಮ ಅಂತ ಕರಿತೀಯ. ನಾನು ಅಮ್ಮನ ಸ್ಥಾನದಲ್ಲಿದ್ದುಕೊಂಡು ಇಷ್ಟು ಮಾಡ್ತಿದ್ರೆ ಹೇಗೆ ಹೇಳು? ಈ ಸಂಭ್ರಮನೆಲ್ಲ ಅಜ್ಜಿಯಾಗಿ ನಾನು ಹತ್ರದಲ್ಲಿದ್ದು ನೋಡ್ಕೋಬೇಕಲ್ವಾ? ಏನೂ ತೊಂದರೆ ಆಗದಿರೋ ಹಾಗೆ ಈ ತೊಟ್ಟಿಲು ಶಾಸ್ತ್ರ ನಡಿಬೇಕು. ಅದಕ್ಕೆ ಮಗುಗೋಸ್ಕರ ನಾನು ಚಿನ್ನದ ಉಡ್ದಾರನ್ನ ಮಾಡಿಸಿದ್ದೀನಿ. ಅಜ್ಜಿನೂ ಅಷ್ಟೇ ಈ ಬಂಗಾರದ ಉಡ್ದಾರನ ದೇವ್ರ ಮುಂದಿಟ್ಟು ಮಗುಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡ್ರು. ಎಲ್ಲಿಗೆ ಹೋದ್ಲು ಈ ಕಲ್ಯಾಣಿ? ಮಗು ಕೂಡ ಕಾಣಿಸ್ತಾ ಇಲ್ಲ. ಅವ್ರ ಅಜ್ಜಿ ಮತ್ತೆ ಅಮ್ಮ ಇಲ್ಲಿಗೆ ಬರಬಾರ್ದು ಅಂತ ಹೇಳಿದ್ವಿ ಅನ್ಕೊಂಡು ಇವಳೇ ಅಲ್ಲಿಗೆ ಹೋಗ್ಬಿಟ್ಲಾ? ಹೋಗಿದ್ರು ಹೋಗಿರ್ತಾಳೆ. ಇವಳಿಗೆ ಭಯ ಇದ್ರೆ ತಾನೆ. ನೋಡು, ಚೆನ್ನಾಗಿದೆಯಾ? ತುಂಬಾ ಚೆನ್ನಾಗಿದೆ ಅಮ್ಮ. ಇಲ್ಲಿ ಕೇಳಮ್ಮ, ಇಲ್ಲಿ ನನ್ನ ಸೊಸೆ ಏನಾದ್ರೂ ಮಗುನ ಎತ್ಕೊಂಡು ಈ ಕಡೆ ಬಂದಿದ್ಲಾ? ಇಲ್ರಿ, ಬಂದ್ರೆ ನಾ ಹೇಳ್ತೀನ್ರಿ. ಅಡಿಗೆ ಚೆನ್ನಾಗಿ ಮಾಡು. ಏನೋ ಎಡವಟ್ಟಿದೆ. ಮುಸ್ಕೊಳ್ಗಡೆನೆ ಬಗ್ಗು ನೋಡಿದ್ರೆ ಅಯ್ಯೋ, ಅಮ್ಮನೇನಾದ್ರೂ ಅತ್ತೆ ನೋಡ್ಬಿಟ್ರೆ ದೊಡ್ಡ ಜಗಳ ಆಗುತ್ತೆ. ಅತ್ತೆ, ನೀವಿಲ್ಲಿದ್ದೀರಾ?
ನಿಮ್ಗೋಸ್ಕರ ನಾನು ಅಲ್ಲೆಲ್ಲ ಹುಡುಕಾಡ್ದೆ. ನಾಟಕ ಆಡ್ಬೇಡ. ನಿನಗೋಸ್ಕರ ನಾನೇ ಇಡೀ ಮನೆ ಹುಡುಕ್ತಿದ್ದೆ. ಅಯ್ಯೋ ಹೌದಾ ಅತ್ತೆ? ಸರಿ ಬಿಡಿ. 15 ನಿಮಿಷದಲ್ಲಿ ಪುರೋಹಿತರು ಪೂಜೆ ಸ್ಟಾರ್ಟ್ ಮಾಡ್ಬೇಕು ಅಂದ್ರಂತೆ. ಆಫೀಸರ್ ಎಲ್ಲಾರನ್ನೂ ಬೇಗ ರೆಡಿ ಆಗೋಕ್ ಹೇಳಿದ್ರು. ನಡೀರಿ ಹೋಗೋಣ. ಲೇಟ್ ಆದ್ರೆ ಆಫೀಸರ್ಗೆ ಕೋಪ ಬರುತ್ತೆ. ಸರಿ ನಡಿ. ದಮಯಂತಿ ಬರ್ದೆ ಹೋಗಿದ್ದಿದ್ರೆ ಈ ಉಡ್ದಾರನ ಮಗು ಕಟ್ಬಿಡ್ತಿದ್ನಲ್ಲ. ಮತ್ತೆ ಅವಕಾಶ ಸಿಕ್ಕುತ್ತೋ ಇಲ್ವೋ ದೇವ್ರೆ. ಈ ಉಡ್ದಾರ ಮಗು ಕಟ್ಟೋ ಹಾಗೆ ಯಾವ್ದಾದ್ರೂ ಒಂದು ಸಂದರ್ಭನ ಕೊಡಪ್ಪ. ಮಾವ, ಟ್ಯಾಬ್ಲೆಟ್ ತಗೊಳ್ಳಿ. ಮನೇಲಿ ಇಷ್ಟೆಲ್ಲ ನಡೀತಿದ್ರು ಹೋಗೋಕ್ಕಾಗ್ತಿಲ್ಲ ಅನ್ನೋ ನೋವನ್ನ ಸಹಿಸಕ್ಕಾಗ್ದೆ ಅನುಪಮ ದೇವಸ್ಥಾನಕ್ಕೆ ಹೋಗಿರ್ತಾಳೇನೋ ಅನಿಸ್ತಿದೆ ರೀ. ನಿಜನೇ ಪಾರ್ವತಿ, ನನಗ ಯೋಚನೆನೇ ಬರಲಿಲ್ಲ. ಶತ್ರುಗಳನ್ನು ಕೂಡ ಪ್ರೀತಿಸುವಂತ ಗುಣ ಇರೋದು ಅನುಪಮಂಗೆ. ಅಂಥವಳು ಮೊಮ್ಮಗನ ನಾಮಕರಣಕ್ಕೆ ಹೋಗದೆ ಇರ್ತಾಳ. ಅದಕ್ಕೆ ನೀನು ಹೇಳಿದಾಗೆ ದೇವಸ್ಥಾನಕ್ಕೆ ಹೋಗಿ ಆ ಭಗವಂತನ ಹತ್ರ ತನ್ನ ನೋವನ್ನು ಹೇಳ್ಕೊತಾ ಇರ್ತಾಳೆ ಅನ್ಸುತ್ತೆ. ಹಾಗೆ ನೋವು ಪಡ್ತಾ ಕೂತ್ಕೊಂಡಿರೋದಕ್ಕೆ ಹೋಗಿರಲ್ಲ. ಮಗಳನ್ನ ಮೊಮ್ಮಗನನ್ನ ಮುದ್ದಾಡಿ ಪ್ರೀತಿ ತೋರ್ಸೋದಕ್ಕೆ ಹೋಗಿರ್ತಾರೆ. ಒಂದ್ ವೇಳೆ ಅದೇ ನಿಜ ಅಂತ ನನಗೆ ಗೊತ್ತಾದ್ರೂ ನಾನು ಹೇಳಲ್ಲ. ನಮ್ಮಮ್ಮ ಬರಬೇಕು, ಗಲಾಟೆ ಆಗಬೇಕು, ಆವಾಗ ನನ್ನ ಹೊಟ್ಟೆ ತಣ್ಣಗಾಗತ್ತೆ. ಬಂಗಾರದ ಉಡ್ದಾರನ ಮಗುಗ್ ಹಾಕಕ್ಕಾಗಲ್ಲ ಅಂತ ಶಿವನ ಹತ್ರ ತನ್ನ ನೋವನ್ನ ಹೇಳಿಕೊಂಡು ಶಿವನ ಹುಂಡಿಗೆ ಹಾಕೋದಕ್ಕೆ ಏನಾದ್ರೂ ತಗೊಂಡು ಹೋಗಿರ್ತಾಳೋ ಏನೋ ರೀ. ಮಗುಗೆ ತಾನ ಆಶೀರ್ವಾದ ಮಾಡಕ್ಕಾಗ್ದಿದ್ರು ದೇವರ ಆಶೀರ್ವಾದ ಆದ್ರೂ ಇರ್ಬೇಕು ಅಂತ ಹಾಗೆ ಮಾಡಿರ್ತಾಳೆ ರೀ. ಯಾವ ದೇವ್ರಿಗೆ ಬೇಡ್ಕೊಂಡ್ರು ಏನ್ ಲಾಭ? ಇವಾಗ ನಮ್ಮಮ್ಮ ಬಂದು ತಾಂಡವ ಮಾಡ್ತಾಳೆ. ನೀವೆಲ್ಲರೂ ನೋಡ್ತಾ ಇರ್ತೀರ. ಪಾಪ ನೀವೆಲ್ಲರೂ ಏನಾಗ್ಬಿಡ್ತೀರೋ. ಅನುಪಮಮ್ಮನ ಕೈಯಿಂದ ಕಂದನ್ ನಾಮಕರಣ ಶಾಸ್ತ್ರ ನಡೆಯಲ್ಲ ಅಂತ ಎಷ್ಟು ಭಯ ಪಟ್ಟಿದ್ದೆ ಕಲ್ಯಾಣಿ. ಈಗ ಹ್ಯಾಪಿನಾ? ತುಂಬಾ ಅಂದ್ರೆ ತುಂಬಾ ಹ್ಯಾಪಿ. ನೀನ್ ಸಂತೋಷಕ್ಕೋಸ್ಕರ ಅನುಪಮಮ್ಮ ಏನ್ ಬೇಕಾದ್ರೂ ಮಾಡ್ತಾರೆ. ನಿಜಾನೇ, ಅದೇ ನನಗೂ ಭಯ ಆಗಿರೋದು. ಈಗ ಅನುಪಮಮ್ಮನ ಫಂಕ್ಷನ್ ಅಲ್ಲಿ ಯಾರಾದ್ರೂ ನೋಡಿ ಗುರ್ತು ಹಿಡಿದ್ಬಿಟ್ರೆ ಯಾಕಷ್ಟೊಂದು ಭಯ ಪಡ್ತಿದ್ಯಾ? ದಮಯಂತಿ ಅತ್ತೆ ಬಗ್ಗೆ, ಆಫೀಸರ್ ಹಠಮಾರಿತನದ ಬಗ್ಗೆ ನಿನಗ್ ಗೊತ್ತೇ ಇದೆಯಲ್ಲ. ಹಾಗೇನೂ ಆಗಲ್ಲ. ನೀನ್ ಜಾಸ್ತಿ ಯೋಚನೆ ಮಾಡ್ಬೇಡ, ಎಲ್ಲ ಒಳ್ಳೇದೇ ಆಗತ್ತೆ. ಹಾ ಹಾ, ಓಕೆ ಓಕೆ ಓಕೆ, ಬೇಗ ಬನ್ನಿ, ಟೈಮ್ ಆಗ್ತಾ ಇದೆ. ನಿಮ್ ಯಜಮಾನ್ರು ಬರ್ತಿದ್ದಾರೆ. ಇದೇ ರೈಟ್ ಟೈಮ್. ಸೀರೆನ ಅರ್ಧ ಉಟ್ಕೊಂಡು ಹತ್ರ ಆಗೋಕೆ ಟ್ರೈ ಮಾಡು. ಗಾಡ್ ಆಫೀಸರ್, ಟೈಮಿಂಗ್ ಸರಿಯಾಗಿ ಬಂದ್ರಿ. 1/4 ಗಂಟೆಯಿಂದ ಈ ಸೀರೆ ಉಟ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದೀನಿ, ಆಗ್ತಾನೆ ಇಲ್ಲ. ಪ್ಲೀಸ್ ಹೆಲ್ಪ್ ಮಾಡ್ತೀರಾ? ಟೈಮ್ ಆಗ್ತಿದೆ ಆಫೀಸರ್, ಫಾಸ್ಟ್ ಆಗಿ. ಬೈ ಬರ್ತೆ ನೀನು ನಾಟಕ ಮಾಡೋದನ್ನ ಕಲ್ತ್ಕೊಂಡಿರೋ ಹಾಗಿದೆ. ಚೆನ್ನಾಗೆ ನಾಟಕ ಮಾಡ್ತಿದ್ಯಾ. ಸೀರೆ ಉಟ್ಕೊಳ್ಳೋಕ್ ಬರ್ದೇನೆ ಇಷ್ಟು ದಿವಸದಿಂದ ಉಟ್ಕೋತಾ ಇದೀಯಾ?
ಆ ಸೀರೆ ಬೇರೆ ಈ ಸೀರೆ ಬೇರೆ. ಈ ಸೀರೆ ಜಾಸ್ತಿ ಭಾರ ಇರುತ್ತೆ ಆಫೀಸರ್. ಸೀರೆ ಉಟ್ಕೊಳಕ್ ಬಂದ್ರೆ ಫಂಕ್ಷನ್ಗೆ ಬಾ, ಇಲ್ಲ ಅಂದ್ರೆ ಇಲ್ಲೇ ಇರು. ಆಫೀಸರ್ ಆಫೀಸರ್, ನಾನು ಹೇಗೋ ಕಷ್ಟಪಟ್ಕೊಂಡು ಉಟ್ಕೊಳ್ತೀನಿ, ಆದ್ರೆ ಅಟ್ಲೀಸ್ಟ್ ಈ ಥ್ರೆಡ್ ಆದ್ರೂ ಕಟ್ಟಿ. ಕೈಗೆ ಸಿಗ್ತಾ ಇಲ್ಲ. ಪ್ಲೀಸ್, ನಿಜವಾಗ್ಲೂ ಕೈಗೆ ಸಿಗ್ತಿಲ್ಲ.